ಅಂದರೆ ಒಬ್ಬ ಸಿನಿಮಾಟೋಗ್ರಫರ್ ಆಗಿ ನಮಗೆ ಬಹುಶಃ ತುಂಬ ದೊಡ್ಡ ಅದೃಷ್ಟ ಅಂದರೆ ಬೇರೆ ಬೇರೆ ನಿರ್ದೇಶಕರ ಬೇರೆ ಬೇರೆ ಪ್ರಪಂಚಗಳನ್ನು ನೋಡ್ತಾ ಹೋಗ್ತೀವಿ. ಏಳುಮಲೆ ಭಾಳ ಎಕ್ಸೈಟಿಂಗ್ ಆದ ಸಿನಿಮಾ ನನಗೆ. ನಾನು ಮೊದಲನೇ ಸಲ ಇಡೀ ಸಿನಿಮಾ ಒಂದೇ ರಾತ್ರಿ ನಡೀತಾ ಇರೋ ಥರ ಸಿನಿಮಾ ಮಾಡಿದ್ದು. ಕಾಡು ಒಂದು ಪಾತ್ರ ಅಂದರೆ ಕಾಡು ನಾವು ಸುಮಾರು ಸಿನಿಮಾಗಳಲ್ಲಿ ನೋಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಾಂತಾರಲ್ಲೇ ತೊಗೊಂಡ್ರೆ ಕಾಂತಾರದ ಕಾಡು ಬೇರೆ ಅಥವಾ ಏಳುಮಲೆಯ ಕಾಡು ಬೇರೆ. ಬರೆಯೋದವರು ಬರೆದು ಬಿಡ್ತಾರೆ, ಹಿಂಗೆ ಬರಬೇಕು, ಹಿಂಗೆ ಇರಬೇಕು, ಎಲ್ಲ ಟಾರ್ಚು ಕಾಣಿಸ್ಬೇಕು, ಅಲ್ಲಿ ಮೊಲ ಬರ್ತಿದ್ರೆ ಅದು ಕಾಣಿಸ್ಬೇಕು, ಕತ್ಲಲ್ಲಿ ಅದು ಚೆನ್ನಾಗಿರಬೇಕು. ಬಟ್ ಅದು ರಿಯಾಲಿಟಿಗೆ ತರಬೇಕಾಗಿರೋರೇ ನೀವು. ಅದೇನು ಅಂಥ ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ ಮೇಡಮ್. ಅದು ನನ್ನ ಕಾನ್ವೊಕೇಶನ್ ದಿನ ವಿಶಾಲ್ ಭಾರದ್ವಾಜ್ ಅವರು ಚೀಫ್ ಗೆಸ್ಟ್ ಆ ಸಿನಿಮಾ ಇದಕ್ಕೆ. ಮತ್ತು ಸಿನಿಮಾಟೋಗ್ರಫಿಗೆ ಜಡ್ಜ್ ಆಗಿದ್ದಿದ್ದು ರತ್ನವೇಲು ಅವರು. ಇಷ್ಟು ಅದ್ಭುತವಾಗಿ ಈ ಟೆಕ್ನಾಲಜಿಯನ್ನು ನಾನು ಬಳಸಿದ್ದು ನೋಡಿರಲಿಲ್ಲ ಯಾವತ್ತೂ. ನನಗೆ ಭಾಳ ಖುಷಿ ಆಯ್ತು ಇದನ್ನು ನೋಡಿ ಅಂತ ಹೊಗಳಿದ್ರು. ಅಟ್ ದ ಸೇಮ್ ಟೈಮ್ ವಿಶಾಲ್ ಭಾರದ್ವಾಜ್ ಬಹುತ್ ಅಚ್ಚಾ ಕಿಯಾ ರೇ ತೂನೆ, तो आके मिल मुझे मुंबई में ಅಂದ್ಬಿಟ್ಟು ಹೊರಟೋದ್ರು. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಸಿನಿಮಾ ಅಂದ ತಕ್ಷಣ ಎಲ್ರಿಗೂ ಕೂಡ ನೆನಪು ಬರೋದು, ಎಷ್ಟು ಚೆನ್ನಾಗಿದೆಯಲ್ಲ ಸೀನು, ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಹೀರೋಯಿನು, ಹೀರೋ ಎಷ್ಟು ಲುಕ್ಕಾಗಿ ಕಾಣಿಸ್ತಾರೆ, ಏನು ಕದರಪ್ಪ, ಇಂಥದ್ದೆಲ್ಲ ಡೈಲಾಗ್ಗಳು ಹೊರಗಡೆಯಿಂದ ಕೇಳ್ತೀವಿ. ಬಟ್ ಅದನ್ನು ಕ್ಯಾಪ್ಚರ್ ಮಾಡೋರು ಯಾರು? ಅದೇ ಸಿನಿಮಾಟೋಗ್ರಾಫರ್. ಇವತ್ತು ನಮ್ಮ ಜೊತೆಗೆ ಇರುವಂತಹ ಸಿನಿಮಾಟೋಗ್ರಾಫರ್ ಯಾರು ಅಂತ ಹೇಳಿದ್ರೆ ಅದ್ವೈತ್ ಗುರುಮೂರ್ತಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮ್, ನೀವು? ನಾನಂತೂ ಸೂಪರ್ ಆಗಿದ್ದೀನಿ. ತುಂಬಾ ಖುಷಿ ಆಯ್ತು ನೀವು ಇಲ್ಲಿ ಬಂದಿರೋದು, ನಮ್ಮ ಜೊತೆಗೆ ಇವತ್ತು ಮಾತಾಡೋದಕ್ಕೆ ಬಂದಿರೋದು. ಅಂಡ್ ಮುಖ್ಯವಾಗಿ ಇವ್ರು ಹೇಳಲೇಬೇಕು, 2025 ಹಿಟ್ ಸಿನಿಮಾ ಅಂತ ಹೇಳಿದ್ರೆ ಅದು ಏಳುಮಲೆ. ಇವಾಗ ಆ ಸಿನಿಮಾದ ನಂತರ ಅದಕ್ಕಿಂತ ಮುಂಚಿತವಾಗಿ ಸಪ್ತಸಾಗರದಾಚೆ ಎಲ್ಲೋ, ರಾಕೆಟ್ ಆಗಿರ್ಲಿ, ಪೌಡರ್ ಸಿನಿಮಾ ಆಗಿರ್ಲಿ, ಜೊತೆಗೆ ಅಜ್ಞಾತವಾಸಿ ಆಗಿರ್ಲಿ, ಯೂಟರ್ನ್ ಸಿನಿಮಾ, ಹೀಗೆ ಸಾಲು ಸಾಲು ಸಿನಿಮಾಗಳನ್ನ ಮಾಡ್ತಾ ಈಗ ಯಾವ ಸಿನಿಮಾದಲ್ಲಿ ಇದ್ದೀರಾ ಸರ್ ನೀವು? ಈಗ 666 ಆಪರೇಷನ್ ಡ್ರೀಮ್ ಥಿಯೇಟರ್, ಹೇಮಂತ್ ಅವ್ರದ್ದು, ಶಿವಣ್ಣ ಮತ್ತೆ ಧನಂಜಯ ಸರ್ ಮಾಡ್ತಾ ಇರೋ ಸಿನಿಮಾ ಈಗ ನಡೀತಾ ಇದೆ ಸದ್ಯಕ್ಕೆ. ಏನಿದು 666? ಅದು ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಇವಾಗಲೇ ಏನೂ ಇಲ್ಲ, ಖಂಡಿತ ಇಲ್ಲ. ಎಸ್. ಬಟ್ ಇವಾಗ ಏಳುಮಲೆ ಸಿನಿಮಾ ನೋಡಿದಾಗ ತುಂಬಾನೇ ವಿಜುವಲಿ ರಿಚ್ ಇರುವಂತ ಸಿನಿಮಾ. ಎಷ್ಟು ರಿಚ್ ಅಂದ್ರೆ ವಾವ್ ಅಂತ ಅನ್ಸುತ್ತೆ. ಈವನ್ ಹೀರೋಯಿನ್ ನೋಡಿದಾಗ ಆಗಿರ್ಬೋದು, ಪ್ರತಿಯೊಂದು ಸೀನ್ಗಳನ್ನ ನೋಡಿದಾಗ ಅಷ್ಟೇ ಚೆನ್ನಾಗಿ ಬಂದಿರುವಂತಹ ಸಿನಿಮಾ. ಅಂದರೆ ಒಬ್ಬ ಸಿನಿಮಾಟೋಗ್ರಫರ್ ಆಗಿ ನಮಗೆ ಬಹುಶಃ ತುಂಬ ದೊಡ್ಡ ಅದೃಷ್ಟ ಅಂದರೆ ಬೇರೆ ಬೇರೆ ನಿರ್ದೇಶಕರ ಬೇರೆ ಬೇರೆ ಪ್ರಪಂಚಗಳನ್ನು ನೋಡ್ತಾ ಹೋಗ್ತೀವಿ. ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ಗಳು. ಒಬ್ಬ ನಿರ್ದೇಶಕ ಒಂದು ಸ್ಕ್ರಿಪ್ಟನ್ನು, ಕಥೆಯನ್ನು ಬರೀಬೇಕಾದ್ರೆ ಅದರಲ್ಲಿ ತನ್ನ ಸ್ವಂತ ಅನುಭವ ಇರುತ್ತೆ, ತಾನು ನೋಡಿರೋ ಎಲ್ಲೋ ಯಾವುದೋ ಒಂದು ಪ್ರಪಂಚ ಇರುತ್ತೆ. ಆ ಪ್ರಪಂಚಕ್ಕೆ ನಮ್ಮನ್ನು ನಾವು ತೊಡಕೊಂಡಾಗ ಮಾತ್ರ ಆ ಸಿನಿಮಾ ಒಂದು ಸಂಪೂರ್ಣತೆಯನ್ನು ಪಡೆಯುತ್ತೆ. ಸೊ ಹಾಗಾಗಿ ಆ ದೃಷ್ಟಿಯಲ್ಲಿ ನನಗೆ ಒಬ್ಬ ಸಿನಿಮಾಟೋಗ್ರಫರ್ ಆಗಿ ಭಾಳ ದೊಡ್ಡ ಅದೃಷ್ಟ ಅದು. ಎಲ್ಲರ ಪ್ರಪಂಚಗಳನ್ನ ಬೇರೆ ಬೇರೆ ರೀತಿ ನೋಡೋದು. ಈ ಏಳುಮಲೆ ಥರದ ಸಿನಿಮಾದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದೇನು ಅಂತಂದರೆ, ಇಡೀ ಸಿನಿಮಾ ರಾತ್ರಿ ಕತ್ಲೆಯಲ್ಲಿ ನಡೆಯುತ್ತೆ, ಅದು ಒಂದು. ಎರಡನೇದು, ಇಡೀ ಸಿನಿಮಾ ಕಾಡಲ್ಲಿ ನಡೆಯುತ್ತೆ, ಅದು ಎರಡನೇದು. ಮೂರನೇದು, ಎಲ್ಲವನ್ನ ಹೆಣಿತಾ ಇರುವ ಒಂದು ಕಥಾಹಂದರ ಇದೆ. ಈ ಮೂರಲ್ಲೂ ಆ ಮೂರನ್ನು ಬೆಸೆಯೋ ಕೆಲಸ ಒಬ್ಬ ಸಿನಿಮಾಟೋಗ್ರಫರ್ದು. ಒಬ್ಬ ರೈಟರು ತಂದೊಂದು ಪರ್ಸ್ಪೆಕ್ಟಿವಲ್ಲಿ ಏನೋ ಬರೆದಿರ್ತಾನೆ, ಒಬ್ಬ ನಟಿ ಅದನ್ನು ಪರ್ಫಾರ್ಮ್ ಮಾಡ್ತಾರೆ ಅವ್ರ ಪರ್ಸ್ಪೆಕ್ಟಿವಲ್ಲಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಪರ್ಸ್ಪೆಕ್ಟಿವಲ್ಲಿ ಅದಕ್ಕೊಂದು ಜೀವ ತುಂಬ್ತಾರೆ. ಸೊ ಈ ಎಲ್ಲ ಪರ್ಸ್ಪೆಕ್ಟಿವ್ಗಳನ್ನು ಒಂದು ಪಾಯಿಂಟ್ಗೆ ತೊಗೊಂಬಂದು ಅಲ್ಲಿಂದ ಅದು ದೊಡ್ಡದಾಗಿ ಹಬ್ಬೋ ಹಾಗೆ ಮಾಡೋ ಕೆಲಸ ಸಿನಿಮಾಟೋಗ್ರಫರ್ದು. ಸೊ ಹಾಗಾಗಿ ಏಳುಮಲೆ ಭಾಳ ಎಕ್ಸೈಟಿಂಗ್ ಆದ ಸಿನಿಮಾ ನನಗೆ. ನಾನು ಮೊದಲನೇ ಸಲ ಇಡೀ ಸಿನಿಮಾ ಒಂದೇ ರಾತ್ರಿ ನಡೀತಾ ಇರೋ ಥರ ಸಿನಿಮಾ ಮಾಡಿದ್ದು. ಮತ್ತು ಕಾಡು, ಆ ಕಾಡಲ್ಲಿ ನಾವು ಮಾಡಿದ ಲೈಟಿಂಗು ಅದೆಲ್ಲ ನನಗೆ ಮುಂಚೆ ಯಾವತ್ತೂ ಮಾಡಿರಲಿಲ್ಲ ಆ ಥರದವು. ಸೊ ಆ ವಿಚಾರದಲ್ಲಿ ಭಾಳ ಎಕ್ಸೈಟಿಂಗ್ ಆಗಿತ್ತು. ಕಾಡು ಒಂದು ಪಾತ್ರ ಅಂದರೆ ಕಾಡು ನಾವು ಸುಮಾರು ಸಿನಿಮಾಗಳಲ್ಲಿ ನೋಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಾಂತಾರಲ್ಲೇ ತೊಗೊಂಡ್ರೆ ಕಾಂತಾರದ ಕಾಡು ಬೇರೆ ಅಥವಾ ಏಳುಮಲೆಯ ಕಾಡು ಬೇರೆ. ಕಾಡೇ, ಬಟ್ ನಾವು ತೋರಿಸೋ ರೀತಿ ಇದೆಯಲ್ಲ, ಕಾಂತಾರದಲ್ಲಿ ಒಂದು ಫ್ಯಾಂಟಾಸ್ಟಿಕಲ್ ಎಲಿಮೆಂಟ್ ಇದೆ, ಒಂದು ದೊಡ್ಡ ಬ್ಲಾಕ್ ಬಸ್ಟರ್ನ ಒಂದು ಐಡಿಯಾ ಇದೆ. ನಮ್ಮದು ತುಂಬ ರಿಯಲಿಸ್ಟಿಕ್ ಆದ ಸಿನಿಮಾ. ಸೊ ಕಾಡು ರಿಯಲಿಸ್ಟಿಕ್ಕಾಗಿ ಕಾಣಿಸ್ಬೇಕು, ಕಾಡಲ್ಲಿರುವ ಪ್ರತಿಯೊಂದು ಕ್ಯಾರೆಕ್ಟ್ರು ಕಾಣಿಸ್ಬೇಕು, ಯಾವುದೋ ಒಂದು ಟಾರ್ಚ್ ಇಟ್ಕೊಂಡು ಟಾರ್ಚ್ ಕಾಣಿಸ್ಬೇಕು, ಹಿಂದೆ ಇರೋ ಕಾಡಿಗಿಂತ ಈ ಟಾರ್ಚ್ ಬೆಳಕು ಜಾಸ್ತಿ ಇರಬೇಕು. ಈ ಥರ ಎಲ್ಲ ರಿಯಲಿಸಮ್ನ ಇಟ್ಕೊಂಡು ಮಾಡಿದ್ರಿಂದ
ಅದು ಒಂದು ಭಾಳ ವಿಭಿನ್ನವಾದ ಒಂದು ಎಕ್ಸ್ಪೀರಿಯನ್ಸ್ ಏಳುಮಲೆ ನನಗೆ. ಎಸ್, ಅಂದರೆ ಇವಾಗ ನಾರ್ಮಲಿ ಬರೆಯೋದವರು ಬರೆದು ಬಿಡ್ತಾರೆ, ಹಿಂಗೆ ಬರಬೇಕು, ಹಿಂಗೆ ಇರಬೇಕು, ಎಲ್ಲ ಟಾರ್ಚು ಕಾಣಿಸ್ಬೇಕು, ಅಲ್ಲಿ ಮೊಲ ಬರ್ತಿದ್ರೆ ಅದು ಕಾಣಿಸ್ಬೇಕು, ಕತ್ಲಲ್ಲಿ ಅದು ಚೆನ್ನಾಗಿರಬೇಕು, ಹೀರೋಯಿನ್ ತುಂಬ ಬ್ಯೂಟಿಫುಲ್ ಆಗಿ ಕಾಣಬೇಕು, ಚಂದ್ರನ ಬೆಳಕು ಮುಖಕ್ಕೆ ಬಂದಂಗೆ ಇರಬೇಕು, ಇಂಥದ್ದೆಲ್ಲ ಇಮ್ಯಾಜಿನೇಷನ್ ಮಾಡಿಬಿಡ್ತಾರೆ. ಬಟ್ ಅದು ರಿಯಾಲಿಟಿಗೆ ತರಬೇಕಾಗಿರೋರೇ ನೀವು. ರಿಯಾಲಿಟಿಗೆ ತರೋವಾಗ ಏನೆಲ್ಲ ಒಂದು ಟಫ್ನೆಸ್ ಇರುತ್ತೆ ಅಂತ. ಅದೇನು ಅಂಥ ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ ಮೇಡಮ್. ಓಕೆ, ಬಟ್ ನಮಗೆ ಹಂಗೆ ಅನ್ಸುತ್ತೆ, ನಮಗೆ ರಾಕೆಟ್ ಸೈನ್ಸ್ ಅದು. ಲೈಟ್ ಇಡೋದಕ್ಕೆ ಇರೋದು 3-4 ಜಾಗ, ಅಲ್ಲೇ ಇಡಬೇಕು, ಬೇರೆ ಏನು ಚಾಯ್ಸ್ ಇಲ್ಲ. ಓಕೆ, ಅಷ್ಟೇ ಸಾಮಗ್ರಿಗಳಿರೋದು, ಅಷ್ಟೇ ಯುಟಿಲಿಟಿ ಆಗಿ ಇರುವ ಒಂದು ಇಷ್ಟಿಷ್ಟು ಜಾಗಗಳು ಅಷ್ಟೇ ಇರೋದು, ಅದಕ್ಕಿಂತ ಎಲ್ಲರೂ ಅಷ್ಟನ್ನೇ ಮಾಡೋದು. ಬಟ್ ಅದನ್ನು ನಾವು ತೋರಿಸೋ ರೀತಿ, ಅದಕ್ಕೆ ನಾವು ಬಳಸೋ ಲೈಟ್ಸು, ಅದನ್ನು ನಾವು ಯಾವ ಪ್ರಮಾಣದಲ್ಲಿ ನಾವು ತೋರಿಸ್ತೀವಿ ಅದರಲ್ಲಿ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ನಾವು ತುಂಬ ಬೆಳಕಿದ್ದಾಗ ಏನು ಲೈಟ್ ಮಾಡ್ತೀವೋ ಅದೇ ಲೈಟೇ ನೈಟ್ ಕಡಿಮೆ ಇರುವಾಗಲೂ ಮಾಡೋದು. ಬಟ್ ಅದೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ ಅಷ್ಟೇ, ಬಿಟ್ಟರೆ ಎವ್ರಿಥಿಂಗ್ ಎಲ್ಸ್ ಇಸ್ ದ ಸೇಮ್ ಅಂತ ಏನು ದೊಡ್ಡ ವ್ಯತ್ಯಾಸ ಏನಿಲ್ಲ. ಬಟ್ ಈ ಪ್ರಶ್ನೆ ನಿಮಗೆ ಫಸ್ಟ್ ಇದ್ರ ಬಗ್ಗೆ, ಫೋಟೋಗ್ರಫಿ ಬಗ್ಗೆ, ವಿಡಿಯೋಗ್ರಫಿ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಕ್ವಶನ್ ಇದು ಬಂದಿತ್ತೆ ನಿಮಗೆ, ಹೆಂಗಪ್ಪ ಶೂಟ್ ಮಾಡೋದು, ಲೈಟ್ ಆ ಥರ, ನೀವು ಇದರ ಲರ್ನಿಂಗ್ ಮಾಡೋದಕ್ಕಿಂತ ಮುಂಚೆ? ಇಲ್ಲ ಮೇಡಮ್, ನನಗೆ ಯಾವ ಕಾರಣಕ್ಕೂ ಸಿನಿಮಾಟೋಗ್ರಫಿಗೆ ಬರೋ ಉದ್ದೇಶನೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ನಾಟಕದ ಬ್ಯಾಕ್ಗ್ರೌಂಡಿಂದ ಬಂದವನು. ಸೊ ಸುಮಾರು ವರ್ಷ ನಾಟಕ ಮಾಡ್ತಾಯಿದ್ದೆ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೆ ಹೋಗಬೇಕು ಅಂತ ಡಿಸೈಡ್ ಆಗಿದ್ದೆ. ಒಂದು ಸಣ್ಣದೊಂದು ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸ್ ನಡೀತು ಸುಚಿತ್ರಾ ಫಿಲ್ಮ್ ಸೊಸೈಟಿಯಲ್ಲಿ. ಅಲ್ಲಿ ಒಂದು ಕ್ರೈಸ್ ಆ್ಯಂಡ್ ವಿಸ್ಪರ್ಸ್ ಅಂತ ಒಂದು ಸ್ವೀಡಿಷ್ ಸಿನಿಮಾ ನೋಡಿ, ಇದೇನಿದು ಹಿಂಗೆಲ್ಲ ಮಾಡ್ಬೋದಾ, ಈ ಥರ ಎಲ್ಲ ಇದೆಯಾ ಅಂತ ಅನಿಸಿದ್ದು ಉಂಟು. ಅದಾದಮೇಲೆ ನನಗೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಹೋಗಿ ನಾನು MSc ಎಕ್ಸಾಮ್ ಕೂಡ ಬರೆದಿದ್ದೆ. ಫಸ್ಟ್ ರೌಂಡ್ ಪಾಸ್ ಆಗಿತ್ತು. ಮಧ್ಯೆ ನನಗೆ ಯಾಕೋ ಸ್ವಲ್ಪ ಕನ್ಫ್ಯೂಷನ್ ಇದ್ದಿದ್ದರಿಂದ 1 ವರ್ಷ ಗ್ಯಾಪ್ ತೊಗೋತೀನಿ ಅಂತ ಮನೆಯವ್ರಿಗೆ ಹೇಳಿದೆ. ನಮ್ಮಪ್ಪ ಆಯ್ತು ತಗೋ, ನಿನಗೆ ಏನು ಬೇಕೋ ಅದನ್ನು ಮಾಡು ಅಂತ ಸಪೋರ್ಟ್ ಮಾಡಿದ್ರು. ಆ ಟೈಮಲ್ಲಿ ನನಗೆ GS ಭಾಸ್ಕರ್ ಸರು, ಕಾಸರವಳ್ಳಿ ಸರು, ಇವರಿಬ್ಬರು ನನಗೆ ಸ್ವಲ್ಪ ಗೈಡ್ ಮಾಡಿದ್ರು. ಆ ಟೈಮಲ್ಲಿ ಗೈಡ್ ಮಾಡಿ, ಈ ಥರ ಪುಣೇಲಿ ಒಂದು ಸಣ್ಣ ಕೋರ್ಸ್ ಇದೆ ಕಣೋ, 1-2 ವಾರದ್ದು ಹೋಗಿ ಬಾ, ನೋಡು, ನಿನ್ಗೆ ಆಸಕ್ತಿ ಇದ್ದರೆ ಕಂಟಿನ್ಯೂ ಮಾಡು ಅಂತ. ಆಗ ಪುಣೆಗೆ ಹೋಗಿ 15 ದಿನ ಕಲಿತು ಬಂದು ಬರ್ತಿದ್ದಂಗೆ ಮಧು ಅಂಬಟ್ ಅಂತ ಹೇಳಿ ಒಬ್ಬರು ಮಲಯಾಳಂ ಸಿನಿಮಾಟೋಗ್ರಫರ್, ನಮ್ಮಲ್ಲಿ ಶಂಕರಾಚಾರ್ಯ, ಆಮೇಲೆ ರೀಸೆಂಟ್ ಆದ ಆದಾಮ್ ಇಂಡಿಯಾ ಮಗನ್ನೊಬ್ಬ ಇಂಡಿಯಾದಿಂದ ಆಸ್ಕರ್ಗೆ ಹೋಗಿತ್ತು ಆ ಸಿನಿಮಾಗಳನ್ನು ಮಾಡಿದಂಥ ತುಂಬ ದೊಡ್ಡ ಸಿನಿಮಾಟೋಗ್ರಫರ್ ಮಲಯಾಳಮಲ್ಲಿ. ಅವಾಗ ಕನ್ನಡ ಸಿನಿಮಾವನ್ನು ಮಾಡ್ತಾಯಿದ್ರು, ಅವ್ವ ಅಂತ. ಆ ಸಿನಿಮಾಗೆ ಅಸಿಸ್ಟೆಂಟ್ ಕನ್ನಡ ಗೊತ್ತಿರೋರು ಬೇಕಂತ ಕಣೋ, ಹೋಗ್ತೀಯಾ ನೋಡು, 30 ದಿನ ಅಷ್ಟೇ ಶೂಟಿಂಗು ಅಂದರು. ಸರಿ ಹೋಗ್ತೀನಿ ಅಂತ ಹೋದೆ ಅಷ್ಟೇ. ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಅದಾದಮೇಲೆ ಅವ್ರ ಜೊತೆ 1-2 ವರ್ಷ ಅಸಿಸ್ಟೆಂಟಾಗಿ ಕೆಲಸ ಮಾಡಿ, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದೆ ಸಿನಿಮಾಟೋಗ್ರಫಿಯಲ್ಲೇ. ಅದೇ ಗೋಲ್ಡ್ ಮೆಡಲಿಸ್ಟ್ ಅಲ್ವಾ ನೀವು? ಹೌದು. ಇನ್ನು ಅದು ಪ್ರೌಡ್ ಮೂಮೆಂಟ್, ಯಾಕಂದರೆ ಲರ್ನಿಂಗ್ ಜೊತೆಗೆ ಸ್ಕಿಲ್, ಕ್ರಿಯೇಟಿವಿಟಿ ಇದೆಲ್ಲ ಜಾಯ್ನ್ ಆದಾಗ ಬೆಸ್ಟ್ ಸಿಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ನೀವು. ಹೆಂಗೆ ತಾವು ಮೂಮೆಂಟ್ ಗೋಲ್ಡ್ ಮೆಡಲಿಸ್ಟ್? ಯಾಕಂದರೆ ಇಂಟ್ರೆಸ್ಟ್ ಬೇರೆ ಇತ್ತು, ಯಾವುದೋ ಇಂಟ್ರೆಸ್ಟಿಗೆ ಬಂದ್ರಿ, ಅದನ್ನು ಒಪ್ಕೊಂಡ್ರಿ, ಮತ್ತು ಅದರಲ್ಲೇ ಸಕ್ಸಸ್ ಬೇರೆ ಕಂಡ್ರಿ. ಇದ್ರ ಬಗ್ಗೆ ಹೌದು, ಅದು ಭಾಳ ಇಂಟ್ರೆಸ್ಟಿಂಗ್ ಆಯಿತು. ಆ್ಯಕ್ಚುಲಿ ನಾನು ಫಿಲಮ್ ಸ್ಕೂಲಿಗೆ ಸೇರ್ಕೋತೀನಿ ಅಂದಾಗಲೂ ನಮ್ಮ ಗುರುಗಳು ಯಾಕೋ ಸೇರ್ಕೋತೀಯ, ವೇಸ್ಟು, ನಾನು ಇರುವಾಗ ನೀವು ಹೋಗಿ ಏನು ಕಲಿತೀಯ ವಿಶೇಷವಾಗಿ ಅಂದಿದ್ರು. ಆಗಿನೂ ನೆಗೆಟಿವ್, ಡಿಜಿಟಲ್ ಇನ್ನೂ ಬಂದೇ ಇರಲಿಲ್ಲ. ಸೊ ನೆಗೆಟಿವ್ ಇದ್ದಿದ್ದರಿಂದ ನನಗಿಲ್ಲ ಸರ್, ನಂಗೊಂದು ಸ್ವಲ್ಪನೂ ಥಿಯರಿ ಗೊತ್ತಿಲ್ಲ, ನಿಮ್ಮಂಥ ದೊಡ್ಡ ಸಿನಿಮಾಟೋಗ್ರಫರ್ಗೆ ಅಸಿಸ್ಟೆಂಟಾಗಿ ಏನು ತಲೆ ಬುಡ ಏನೂ ಗೊತ್ತಿಲ್ಲದರೆ ಹೆಂಗೆ ಸರ್ ಕೆಲಸ, ಯಾರೋ ಪ್ರಶ್ನೆ ಕೇಳಿದ್ರೆ ಮರ್ಯಾದೆ ಹೋಗುತ್ತೆ ಅಂತೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡಿ ಹೋದೆ ನಾನು 2 ವರ್ಷ. ಹೋದ್ಮೇಲೆ ಅದು ನನಗೆ ಗೋಲ್ಡ್ ಮೆಡಲ್ ಬರುತ್ತೆ ಅನ್ನೋ ಐಡಿಯಾನೂ ಇರಲಿಲ್ಲ, ಎಂಥದ್ದು ಇರಲಿಲ್ಲ, ಸುಮ್ಮನೆ ಮಾಡ್ತಾಯಿದ್ದೆ ಅಷ್ಟೇ. 2 ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದು ನಂಗೆ ಹೆಲ್ಪ್ ಆಯಿತು, ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಇತ್ತು. ಸೊ ಫಿಲ್ಮ್ ಸ್ಕೂಲಲ್ಲೂ ಹೆಲ್ಪ್ ಆಯಿತು. ಬಟ್ ಅದು ಭಾಳ ಇಂಟ್ರೆಸ್ಟಿಂಗ್ ಅಂತಂದರೆ, ನನಗೆ ನನ್ನ ಕಾನ್ವೊಕೇಶನ್ ದಿನ ವಿಶಾಲ್ ಭಾರದ್ವಾಜ್ ಅವರು ಚೀಫ್ ಗೆಸ್ಟು ಆ ಇದಕ್ಕೆ. ಮತ್ತು ಸಿನಿಮಾಟೋಗ್ರಫಿಗೆ ಜಡ್ಜ್ ಆಗಿದ್ದಿದ್ದು ರತ್ನವೇಲು ಅವರು. ಓಕೆ. ಸೊ ಅವರು ಸ್ಪೆಷಲ್ಲಾಗಿ ಮೆನ್ಷನ್ ಮಾಡಿ, ನಾನು ಇಷ್ಟು ಅದ್ಭುತವಾದ ಒಂದು ಪರ್ಟಿಕ್ಯುಲರ್ ಶಾಟ್ ಇತ್ತು ನನ್ನ ಡಿಪ್ಲೊಮಾ ಫಿಲಮಲ್ಲಿ, ಇಷ್ಟು ಅದ್ಭುತವಾಗಿ ಈ ಟೆಕ್ನಾಲಜಿಯನ್ನು ನಾನು ಬಳಸಿದ್ದು ನೋಡಿರಲಿಲ್ಲ ಯಾವತ್ತೂ, ನನಗೆ ಭಾಳ ಖುಷಿ ಆಯ್ತು ಇದನ್ನು ನೋಡಿ ಅಂತ ಹೊಗಳಿದ್ರು. ಅಟ್ ದ ಸೇಮ್ ಟೈಮ್ ವಿಶಾಲ್ ಭಾರದ್ವಾಜ್ ಬಹುತ್ ಅಚ್ಚಾ ಕಿಯಾ ರೇ ತೂನೆ, ತು ಆಕೆ ಮಿಲ್ ಮುझे ಮುಂಬೈ ಮೇ ಅಂದ್ಬಿಟ್ಟು ಹೊಟ್ಟೋದ್ರು. ನಾನು ಏನೋ ಅದ್ಭುತವಾಗಿದೆಯಲ್ಲ, ಭಾಳ ಖುಷಿ ಆಯ್ತು, ಎಲ್ಲರೂ ಎಲ್ಲ ಹೇಳ್ತಾರೆ, ಇದು ಮಾಡ್ತಾರೆ ಅಂತ. ಅದೇ ವರ್ಷ ನನಗೆ ಕ್ಯಾಮರ್ ಇಮೇಜ್ ಅಂತ ಒಂದು ಪೋಲೆಂಡಲ್ಲಿ ಫೆಸ್ಟಿವಲ್ ನಡೆಯುತ್ತೆ. ಅದು ಇಟ್ ಈಸ್ ಎ ಫೆಸ್ಟಿವಲ್ ಫಾರ್ ಸಿನಿಮಾಟೋಗ್ರಫರ್ಸ್. ಓಕೆ. ಪ್ರಪಂಚದಾದ್ಯಂತ ಎಲ್ಲ ಟಾಪ್ ಸಿನಿಮಾಟೋಗ್ರಫರ್ಸಿಂದ ಹಿಡಿದು, ಸ್ಟೂಡೆಂಟ್ಸಿಂದ ಹಿಡಿದು, ಜಸ್ಟ್ ಎಂಥೂಸಿಯಾಸ್ಟಿಂದ ಎಲ್ಲರೂ ಬರ್ತಾರೆ. ಅಲ್ಲಿಗೆ ನನ್ನ ಸಿನಿಮಾ ಸೆಲೆಕ್ಟ್ ಆಗೋಯ್ತು ಆ ವರ್ಷ ಸಿನಿಮಾಟೋಗ್ರಫಿಗೆ, ನನ್ನ ಡಿಪ್ಲೊಮಾ ಫಿಲ್ಮ್.
ಓಕೆ. ಸೊ ಅಲ್ಲಿಂದ ಒಂದು ದೊಡ್ಡ ಲೀಪ್ ನನಗೆ. ಇಂಡಿಯಾದಿಂದ ಬಹುಶಃ ಅವಾಗ ನಾನೇ 3ನೇವನು ಇರಬೇಕು ಇಂಡಿಯಾದಿಂದ ರೆಪ್ರೆಸೆಂಟ್ ಮಾಡಿ. ಏನು ಮೂವಿ ಅದು ಕಾನ್ಸೆಪ್ಟ್ ಇತ್ತು? ಇಟ್ ವಾಸ್ ಅ ಶಾರ್ಟ್ ಫಿಲ್ಮ್. ಒಂದು ಸಬ್ಸ್ಟೆನ್ಸ್ ಅಬ್ಯೂಸ್ ಬಗ್ಗೆ, ಈ ಗ್ಲೂಗಿ ಎಲ್ಲ ಸ್ನಿಫ್ ಮಾಡ್ತಾರಲ್ವಾ, ಆ ಥರದ್ದು ಒಂದು ಸಿನಿಮಾ ಅದು. ಅದ್ರ ಮೇಲೆ ಬೇಸ್ ಮಾಡಿದ್ದಂತ ಒಂದು ಅಕ್ಕ ಮತ್ತೆ ತಮ್ಮನ ಕತೆ. ಅದು ಅಲ್ಲಿಗೆ ಸೆಲೆಕ್ಟ್ ಆಯಿತು. ಬಿಕಾಸ್ ನೆಗೆಟಿವ್ ಅಲ್ಲಿ ಶೂಟ್ ಮಾಡಿದ್ವಿ ಫಸ್ಟ್ ಟೈಮ್. ಫ್ಯೂಜಿ ಫಿಲ್ಮ್ ಅಂತ ಒಂದು ನೆಗೆಟಿವ್ ಇತ್ತು, ಆ ನೆಗೆಟಿವಲ್ಲಿ ಶೂಟ್ ಮಾಡಿದ್ದು. ಅವ್ರದ್ದಲ್ಲಿ ಒಂದು ಬೇರೆ ಬೇರೆ ಥರ ಪ್ರೊಸೆಸಿಂಗ್ ಬರುತ್ತೆ, ಪುಷ್ ಪುಲ್ ಕ್ರಾಸ್ ಏನೇನೋ ಬರುತ್ತೆ. ಆ ಥರ ನಾನೊಂದು ಪುಷ್ ಪ್ರೊಸೆಸ್ನ ಬಳಸಿ ಇಡೀ ಸಿನಿಮಾ ಮಾಡಿದ್ದೆ. ಅದು ಫ್ಯೂಜಿ ಫಿಲಮ್ ಅವರು ನೋಡ್ಬಿಟ್ಟು ಆ ವರ್ಷ ನನಗೆ ನ್ಯಾಷನಲ್ ಅವಾರ್ಡ್ ಕೊಟ್ಟರು. ನನ್ನ ಡಿಪ್ಲೊಮಾ ಫಿಲಮ್ಗೆ ಫ್ಯೂಜಿ ಫಿಲಮ್ ಅವರು ಅದು ಕೊಡ್ತಾ ಇದ್ದಂಗೆ ಅದು ಕ್ಯಾಮರಾ ಇಮೇಜಿಗೆ ಹೋಯಿತು. ಕ್ಯಾಮರಾ ಇಮೇಜಿಗೆ ಹೋದಾಗ ನಾನು ರವಿ ಕೆ ಚಂದ್ರನ್ ಅಂತ ಹೇಳಿ ಸಿನಿಮಾಟೋಗ್ರಫರ್ ಇದ್ದಾರೆ, ರೀಸೆಂಟಾಗಿ ಥಗ್ ಲೈಫು, ಓಜಿ, ಮಣಿರತ್ನಂ, ಕಣ್ಣತ್ತಿಲ್, ಮುತ್ತಮಿಟ್ಟಾಲ್, ಅಂದರೆ ಅದ್ಭುತವಾದ ಸಿನಿಮಾಟೋಗ್ರಫರ್ ಅವ್ರ ಪರಿಚಯ ಆಯಿತು. ಅವ್ರ ಪರಿಚಯ ಆದಾಗ ಸರ್ ನಿಮ್ಮ ಜೊತೆ ಅಸಿಸ್ಟೆಂಟಾಗಿ ಬರ್ತೀನಿ ಒಂದು 2 ಸಿನಿಮಾಗೆ ಅಂದಾಗ ಅವರು ನನಗೆ ಫಸ್ಟ್ ಟೈಮು ಅದೆಲ್ಲ ಮಾಡಿ ತುಂಬ ಟೈಮ್ ವೇಸ್ಟ್ ಮಾಡಬೇಡ, ನೀನು ಏನು ಅಸಿಸ್ಟೆಂಟ್ ಆದರೂ ಅಷ್ಟೇ ಹಣೆ ಬರ, ಹೋಗಿ ಸೀದಾ ಸುಮ್ಮನೆ ಮಾಡ್ತಾಯಿರು ಅಂತಂದರು. ಓಕೆ. ಬಟ್ ಹೌದು, ಅದು ಆಮೇಲೆ ಒಂದು ಧೈರ್ಯ ಬಂದಿರಲಿಲ್ಲ. ಇವರು ವಿಶಾಲ್ ಭರದ್ವಾಜ್ ಅವರೇ ಮುಂಬೈ ಕರೆದಿದ್ರು. ನಾನು ಫೋನ್ ಮಾಡಿ ಸರ್ ಯಾವಾಗ ಬರಲಿ ಅಂತ ಅಂದಿದ್ದೆ. ಮುಂದಿನ ತಿಂಗಳು ಇಂಥ ಡೇಟು ಅಂತ ಅಂದಿದ್ರು. ನನಗೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು. ನನಗೆ ಕಾನ್ಫಿಡೆನ್ಸೇ ಇಲ್ದಿರ ನಾನು ಹೋಗಲೇ ಇಲ್ಲ, ಕೊನೆಗೂ ಮೀಟೇ ಮಾಡಲಿಲ್ಲ ನಾನು. ಆಮೇಲೆ ಮತ್ತೆ 2 ವರ್ಷ ಮಧು ಅಂಬಟ್ ಅವ್ರ ಜೊತೆ ಅಸೋಸಿಯೇಟಾಗಿ ಕೆಲಸ ಮಾಡಿದೆ, ಆಪರೇಟಿವ್ ಕ್ಯಾಮ್ರಾಮನ್ ಆಗಿ. ಅದಾದಮೇಲೆ ಸ್ನೇಕ್ ನಾಗ ಅಂಥೇಳಿ ಒಂದು ಸಿನಿಮಾ ಶುರುವಾಯ್ತು ಕನ್ನಡದಲ್ಲಿ, ಲೂಸ್ ಮಾದ ಯೋಗಿ ಅವ್ರದ್ದು. ಅದಕ್ಕೆ ಪ್ರತಿಭಾ ನಂದಕುಮಾರ್ ಅಂತ ತುಂಬ ದೊಡ್ಡ ಪೊಯೆಟ್ ರೈಟರು, ಅವರದನ್ನು ಡೈರೆಕ್ಟ್ ಮಾಡ್ತಾಯಿದ್ರು. ಯೋಗರಾಜ್ ಸರ್ ಪ್ರೊಡ್ಯೂಸರ್ ಆ ಸಿನಿಮಾಗೆ. ಸೊ ಅದು ಶುರು ಆಯಿತು ಸಿನಿಮಾ. ಓಕೆ, ನಾನು ಪ್ರತಿಭಾ ನಂದಕುಮಾರ್ ಅವ್ರ ಜೊತೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಸ್ವಾಹ ಅಂತ. ಅದು ಸುಮಾರು ಫೆಸ್ಟಿವಲ್ಗಳಿಗೆಲ್ಲ ಹೋಯಿತು, ತುಂಬ ಒಳ್ಳೆ ರೆಕಗ್ನಿಷನ್ ಸಿಕ್ತು ನಮಗೆ. ಸೊ ಅವರೇ ಮಾಡ್ತಾಯಿದ್ರಲ್ಲ, ಮಾಡೋಣ ಬನ್ನಿ, ಅವ್ರದ್ದು ಮೊದಲನೇ ಸಿನಿಮಾ, ನಂದು ಮೊದಲನೇ ಸಿನಿಮಾ ಮಾಡೋಣ ಅಂತ ಮಾಡಿದ್ವಿ. ಲಾಸ್ಟ್ ಒಂದು 10 ದಿನ ಏನೋ ಆಯಿತು, ಏನೋ ಸಮಸ್ಯೆಯಾಗಿ ಸಿನಿಮಾ ನಿಂತೋಯ್ತು. ಅಯ್ಯೋ. ಸೊ ಆ ಟೈಮಲ್ಲಿ ನನಗೆ ನಾನು ಭಾಳ ನೆನೆಸ್ಕೋಬೇಕಾಗಿರೋದು ಮೀಡಿಯಾ ಹೌಸ್ ಸ್ಟುಡಿಯೋ, ಬಿ ಸುರೇಶ್ ಸರ್ ಮತ್ತು ಶೈಲಜಾ ಮೇಡಮ್ ಅವರು. ಬಿ ಸುರೇಶ್ ಸರ್ ಆಗ ದೇವರ ನಾಡಲ್ಲಿ ಅಂತ ಒಂದು ಸಿನಿಮಾ ಮಾಡ್ತಾರೆ ಪ್ರಕಾಶ್ ಸರ್ ಜೊತೆ. ಮಾಡಬಾರ ನೀನು, ಏನೋ ಒಂದು ಮಾಡೋಣ ಅಂತ. ನಾನು ಅರ್ಧ ನಿಂತೋಗಿದೆ ಸಿನಿಮಾ, ಹೆಂಗೆ ಏನು ಕತೆ ಅಂತ. ಅವರೇ ಬಾರ ಏನೋ ಒಂದು ಮಾಡೋಣ ಅಂಥೇಳಿ ಕರ್ಕೊಂಡು ಹೋದ್ರು. ಓಕೆ. ಅಲ್ಲಿಂದ ನನ್ನ ಜರ್ನಿ ಶುರುವಾಗಿದ್ದು. ನನಗೆ ಜರ್ನಿ ಬಗ್ಗೆ ಮಾತಾಡುವಾಗ ಇವಾಗ ಒಂದು ಪಾಯಿಂಟ್ ನೆನಪು ಬಂತು. ನೀವು ಬಿ ಸುರೇಶ್ ಸರ್ ಅಂತ ಅಂದ್ರಿ. ಬಿ ಸುರೇಶ್ ಸರ್ ನಿಮ್ಮ ಚಿಕ್ಕಪ್ಪ ಅಲ್ವಾ? ಹೌದು ಹೌದು. ಏನ್ ಹೇಳ್ತೀರಾ ನಿಮ್ಮ ಚಿಕ್ಕಪ್ಪನ ಬಗ್ಗೆ? ಏನ್ ಹೇಳೋದು, ನಾನು ಏನು ಹೇಳಿ, ನಾನು ತುಂಬಾ ಪುಟ್ಟವ್ರು ಅದ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ. ಸ್ಟಿಲ್ ಯಾಕಂದ್ರೆ ನಿಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಅಜ್ಜಿ ಆಗಿರ್ಲಿ, ಅವರು ಪತ್ರಕರ್ತರಾಗಿದ್ರು, ಜೊತೆಗೆ ಸಾಹಿತಿ ಕೂಡ ಆಗಿದ್ರು. ನಿಮ್ಮ ಚಿಕ್ಕಪ್ಪ ಬಿ ಸುರೇಶ್ ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಯಾಕಂದ್ರೆ ಅವರು ಕೂಡ ಚಿತ್ರರಂಗದಲ್ಲಿ ಇದ್ದವರು. ಸೊ ನಿಮ್ಗೆ ಅದು ಪ್ರೇರಣೆ ಆಯ್ತಾ ಈ ಒಂದು ರಂಗಕ್ಕೆ ಬರಬೇಕು ಅಂತ, ಅಥವಾ ಸಿನಿಮಾಟೋಗ್ರಫರ್ ಆಗಬೇಕು ಅಂತ? ಆ್ಯಕ್ಚುಲಿ ಇಲ್ಲ, ನನಗೆ ಒಂದು ದಿನಾನು ನನ್ನ ಫ್ಯಾಮಿಲಿಯಿಂದ ಇಂಥದ್ದೇ ಮಾಡು ಅಂಥದ್ದೇ ಮಾಡು ಅಂತ ಹೇಳಿದ್ದೇ ಇಲ್ಲ ಯಾವತ್ತು. ಏನು ಖುಷಿ ಬರುತ್ತೋ ಅದನ್ನು ಮಾಡೋ ಖುಷಿಯಾಗಿರೋ ಅಂತಲೇ ಇದ್ದಿದ್ದು. ಅದು ಹೆಂಗೋ ಗೊತ್ತಿಲ್ಲದೆ ಈ ದಾರಿಗೆ ಬಂದಿದ್ದಾಯಿತು ಅಷ್ಟೇ. ಬಟ್ ಅದ್ರಲ್ಲಿ ಏನೋ ಯಾರು ನನಗೆ ಯಾವತ್ತೂ ಏನೂ ಹೇಳಿಲ್ಲ, ಮಾಡೋ ಇದನ್ನು ಟ್ರೈ ಮಾಡೋ ಅದನ್ನು ಟ್ರೈ ಮಾಡೋ ಅಂತ ನನಗೆ ಏನೂ ಹೇಳಿಲ್ಲ. ಇದನ್ನು ಆರಿಸ್ಕೋತೀನಿ, ಈ ಥರ ಮಾಡೋಣ ಅಂತ ಇದ್ದೀನಿ ಅಂದಾಗ ಓಕೆ ಹೋಗಿ ನೋಡು ಅಂತ. ಯಾವತ್ತು ಯಾವುದಕ್ಕೂ ನನ್ನ ಫ್ಯಾಮಿಲಿ ನನಗೆ ಇಲ್ಲ ಅಂದಿಲ್ಲ. ಸೊ ಹಾಗಾಗಿ ಆ ವಿಚಾರದಲ್ಲಿ ಭಾಳ ಅದೃಷ್ಟವಂತ ನಾನು. ದುಡಿಬೇಕು, ನೀನು ತಕ್ಷಣ ಹೋಗಿ ದುಡಿಬೇಕು, ಇನ್ನೇನೋ ಮಾಡಬೇಕು, ಮನೇಲಿ ಕಷ್ಟ ಇದೆ, ಆ ಥರ ಎಷ್ಟೇ ಕಷ್ಟ ನಮ್ಗೆ ನನ್ನ ತನಕ ಅದನ್ನು ಮುಟ್ಟಕ್ಕೆ ಬಿಟ್ಟೇ ಇಲ್ಲ ಮನೆಯಲ್ಲಿ. ಸೊ ಆ ರೀತಿ ತುಂಬ ಸೇಫ್ ಗಾರ್ಡ್ ಆಗಿ ಬೆಳೆದಿದ್ದೀನಿ ನಾನು. ಹಂಗಂದ್ರೆ ಇನ್ನೂ ಸೇಫ್ ನೀವು ಆಗಿದ್ರೆ. ಈಗ ಹೇಗಿದೆ ರಿಯಾಕ್ಷನ್? ನೀವಿಷ್ಟು ಹಿಟ್ ಸಿನಿಮಾಗಳನ್ನ ಕೊಡ್ತಾ ಇದ್ರೆ ಎಲ್ಲರೂ ಭಾಳ ಖುಷಿಯಾಗೇ ಇದ್ದಾರೆ, ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಎವ್ರಿ ಟೈಮ್ ನಾನು ಏನೋ ಒಂದು ಟೀಸರು, ಟ್ರೈಲರು, ಯಾವ ಸಿನಿಮಾ ರಿಲೀಸ್ ಆದಾಗೆಲ್ಲ ನೋಡಿ ಫೋನ್ ಮಾಡಿ ಬಾಯಿ ತುಂಬ ಹೊಗಳಿ, ಅವೆಲ್ಲ ಹಾಗೆ ಆಗುತ್ತೆ. ಅದೆಲ್ಲ ನಾನು ಹೆತ್ತವ್ರಿಗೆ ಹೆಗಣ ಮುದ್ದಲ್ವಾ, ನಾನು ಏನು ಮಾಡಿದ್ರು ಅದನ್ನ ಹೇಳೇ ಹೇಳ್ತಾರೆ. ಸುರೇಶ್ ಸರ್ ಒಂದೊಂದ್ಸಲ ಹೇಳ್ತಾರೆ, ಏನೆಲ್ಲ ಚೆನ್ನಾಗಿಲ್ಲ ಕಣ, ಹಂಗೆ ಇಷ್ಟ ಆಗಿಲ್ಲ ಕಣ, ಈ ಸಿನಿಮಾ ಹಚ್ಚಿರ್ಲಿಲ್ಲ ಕಣ, ಇದು ಸರಿಗಿರ್ಲಿಲ್ಲ ಕಣ ಅಂತ. ಬಟ್ ಇದು ಮಜಾ ಇರುತ್ತೆ. ನೀವು ಅಂದಿಲ್ವಾ ಯಾಕೆ ಚಿಕ್ಕಪ್ಪ ಇದಿಷ್ಟು ಚೆನ್ನಾಗಿ ತೆಗ್ದಿದ್ದೀನಿ ನಾನು, ನೀವ್ ಯಾಕೆ ಹಿಂಗ ಅಂತಿದ್ದೀರಾ ಅಂತ? ಏನಿಲ್ಲ, ಅವ್ರಂಗೆ ಹೇಳಿ ಅಂತಾನೆ ಅಲ್ವಾ ನಮ್ಗಿರೋದು. ನಮ್ಗೆ ಅವ್ರು ಹೇಳಿದಷ್ಟು ನಮ್ಗೆ ಇನ್ನೊಂದೇನೋ ಹೊಸದೇನೋ ಮಾಡ್ಬೇಕು ಅಂತ ಅನ್ಸುತ್ತೆ, ಇನ್ನೇನೋ ಒಂದು ಹೊಳಿಯುತ್ತೆ. ಸೊ ಹಂಗಾಗಿ ಆ ಥರ ಎಸ್, ಅದು ಕರೆಕ್ಟ್. ಬಟ್ ಲರ್ನಿಂಗ್ ಟೈಮಲ್ಲಿ ಈಗ ಯಾವ ಲರ್ನಿಂಗ್ ಇದ್ರು ಥಿಯರಿ ಅಂತ ಬಂದಾಗ ನಾವು ಅನ್ಕೊಳ್ತೀವಿ ಥಿಯರಿ ಥರನೇ ಪ್ರಾಕ್ಟಿಕಲ್ ಇರೋದಿಲ್ಲ ಅಂತ. ಅದು ಪ್ರಾಕ್ಟಿಕಲ್ ಬೇರೆ, ಥಿಯರಿ ಬೇರೆ ಅಂತ. ಇವಾಗ ನಿಮ್ಮ ಲರ್ನಿಂಗಲ್ಲಿ ನಿಮಗೆ ಥಿಯರಿ ಎಷ್ಟು ಹೆಲ್ಪ್ಫುಲ್ ಆಯಿತು, ಪ್ರಾಕ್ಟಿಕಲ್ ಎಷ್ಟು ಹೆಲ್ಪ್ಫುಲ್ ಆಯಿತು? ಅಲ್ಲ, ಥಿಯರಿ ಇಲ್ದಿದ್ರೆ ನಾನು ಪ್ರಾಕ್ಟಿಕಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಅದು ಸತ್ಯ.
ಯಾಕಂದರೆ ನನಗೆ ಆವಾಗ ನೆಗೆಟಿವ್ ಇದ್ದು ಆಗ ಇನ್ನೂ ನಮ್ಗೆ ಯೂಟ್ಯೂಬ್ ಇಷ್ಟು ಬೂಮು ಆಗಿರಲಿಲ್ಲ ನಾನು ಕಲಿತಾ ಇದ್ದಾಗ 2007ರಲ್ಲಿ. ಸೊ ಯಾವುದೋ ಒಂದು ಪುಸ್ತಕ ಓದಿ ಏನು ಕಲ್ತ್ಕೋತೀವೋ ಅಷ್ಟೇ. ಇಂಟರ್ನೆಟ್ಟು ಸ್ಪೀಡ್ ಇಂಟರ್ನೆಟ್ಟು ಇರ್ತಿರ್ಲಿಲ್ಲ ಮನೆಗಳಲ್ಲಿ. ಓಕೆ. ಎಲ್ಲಿ ಅಂತ ನೋಡೋದು ನಾವು ಇಷ್ಟು ವೀಡಿಯೋಗಳನ್ನು ಎಲ್ಲ, ಮತ್ತು ಇಷ್ಟು ಬೂಮ್ ಆಗಿರಲಿಲ್ಲ ಆಗ ಯೂಟ್ಯೂಬು, ಇಷ್ಟು ಎಜುಕೇಷನಲ್ ವೀಡಿಯೋಸ್ ನೋಡೋ ಹಾಗೆ. ಹಾಗಾದ್ರೆ ಅವಾಗ ಹೇಗಿತ್ತು? ಯಾವುದೆಲ್ಲ ಅವಾಗ ಪುಸ್ತಕನೇ ಓದಬೇಕು ನಾವು, ಪುಸ್ತಕ ಓದಬೇಕು, ಸಿನಿಮಾ ನೋಡಬೇಕು, ಇನ್ಯಾರೋ ಡಾಕ್ಯುಮೆಂಟ್ರಿ ಮಾಡಿರ್ತಾರೆ ಅದನ್ನು ನೋಡಬೇಕು. ಓಕೆ. ಸುರೇಶ್ ಸರ್ ಹತ್ರ ಒಂದು ರಾಶಿ ಪುಸ್ತಕಗಳಿದ್ವು, ಒಂದು ರಾಶಿ ಡಿವಿಡಿಗಳಿದ್ವು ಇದಕ್ಕೆ ರಿಲೇಟೆಡ್, ಸಿನಿಮಾಗೆ ರಿಲೇಟೆಡ್. ಸಿನಿಮಾಟೋಗ್ರಫಿ ಅಂತಲ್ಲ, ಓವರಾಲ್ ಸಿನಿಮಾಗೆ ಒಂದು ಫಿಲ್ಮ್ ಮೇಕರ್ ಆಗೋದಕ್ಕೆ ಏನೇನು ಬೇಕು ಎಲ್ಲ. ಎಸ್. ಸೊ ನನಗೆ ಕೊಡೋರು ಪುಸ್ತಕ ಓದು, ಇದನ್ನು ನೋಡು, ಅದನ್ನು ಓದು ಅಂತ ಇನ್ನೇನೋ ಹೋಗ್ತಿದ್ದೆ. ಮತ್ತು ಅವ್ರ ಹತ್ರ ಒಂದು ನನಗನ್ಸೋ ಹಂಗೆ ನಾನು ನಂಗೆ ಟೈಮ್ ಇದ್ದಾಗೆಲ್ಲ ಅವ್ರ ಆಫೀಸಿಗೆ ಕರೆಯೋರೆ, ಬಾರ ಆಫೀಸ್ಗೆ ಅಂತ. ಆಫೀಸಿಗೆ ಹೋದರೆ ಒಂದು ರಾಶಿ ಡಿವಿಡಿಗಳು ಬಂದಿರೋದು. ಆ ಡಿವಿಡಿಗಳನ್ನ ಲೈಬ್ರರಿಲಿ ನಂಬರ್ ಮಾಡಿ ನೋಟ್ ಮಾಡಿ ಎಂಟ್ರಿ ಮಾಡಿ ಲೈಬ್ರರಿಲಿ ಇಡಬೇಕು. ಇದು ಕೆಲಸ ಮಾಡ್ತಾಯಿದ್ದೆ ನಾನು ಅವ್ರ ಜೊತೆ ತುಂಬ ವರ್ಷ. ಸೊ ಆವಾಗ ನನಗೆ ನೆನಪಿರೋ ಹಂಗೆ ಒಂದು 12,000 13,000 ವರ್ಲ್ಡ್ ಸಿನಿಮಾಗಳು ಡಿವಿಡಿಗಳಿದ್ವು ಅವ್ರ ಹತ್ರ. ನೋಡೋರು ದಿನಾ ರಾತ್ರಿ ಕೂತ್ಕೊಂಡು ನೋಡೋರು, ಟೈಮ್ ಸಿಕ್ಕಾಗ 2-3 ಸಿನಿಮಾ ನೋಡೋರು. ನಾನು ತೊಗೊಂಡು ಹೋಗ್ತಿದ್ದೆ, ನಾನು ನೋಡ್ತಿದ್ದೆ, ಏನೋ ಒಂದು ಮಾಡ್ತಿದ್ದೆ. ಸೊ ಆ ಪ್ರೋಸೆಸ್ಸು ಬಹುಶಃ ನನಗೆ ಎಲ್ಲವನ್ನು ಮೋಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು. ಸೊ ಪುಸ್ತಕಗಳು ಓದ್ತಿದ್ವಿ, ಇದು ಮಾಡ್ತಾಯಿದ್ವಿ. ಸೊ ಫಿಲಮ್ ಸ್ಕೂಲ್ಗೆ ಹೋದಾಗಲೂ ನಮಗೆ ನೆಗೆಟಿವ್ ಆದ್ದರಿಂದ ನಮ್ಗೆ ಹೆಂಗಂದ್ರೆ ಹಂಗೆ ಎಕ್ಸ್ಪೋಸ್ ಮಾಡೋ ಹಂಗೆ ಅವಕಾಶ ಇರ್ತಿರ್ಲಿಲ್ಲ. ನಮಗೆ ಪ್ರಾಕ್ಟಿಕಲಲ್ಲೂ ಕೂಡ ವಾರದಲ್ಲಿ ಒಂದೇ ದಿನ ಎಕ್ಸ್ಪೋಸ್ ಮಾಡೋಕ್ಕೆ ಕೊಡ್ತಾ ಇದ್ದಿದ್ದು ನೆಗೆಟಿವ್ನ. ಅದು 1 ಕ್ಯಾನ್ ಕೊಡೋರು, ನಾವು 10 ಜನ ಮಾಡಬೇಕು. 1 ಕ್ಯಾನ್ 16 mm ಅಂದರೆ 10 ನಿಮಿಷ ಬರುತ್ತೆ. 35 mm ಅಂದರೆ 4-4.25 ನಿಮಿಷ ಬರುತ್ತೆ. ಅದನ್ನು ನಾವು ಎಕ್ಸ್ಪೋಸ್ ಮಾಡಬೇಕು 10 ಜನ. ಎಲ್ಲರಿಗೂ ಸಿಗೋದು 1 ನಿಮಿಷ ಅಷ್ಟೇ ಎಕ್ಸ್ಪೋಸ್ ಮಾಡೋದಕ್ಕೆ. ಅಷ್ಟರಲ್ಲಿ ಎಲ್ಲವೂ ಪರ್ಫೆಕ್ಟ್ ಮಾಡಿ, ಲೈಟಿಂಗ್ ಪರ್ಫೆಕ್ಟ್ ಆಗಬೇಕು, ಇನ್ನೊಂದು ಆಗಬೇಕು, ಮಾನಿಟರ್ ಆಗಬೇಕು, ಎಲ್ಲ ಮಾಡಿ ನಾವು ಒಂದು ಶಾರ್ಟ್ ತೆಗಿಬೋದು ಅಷ್ಟೇ. ಯಾಕಂದ್ರೆ ತುಂಬ ಎಕ್ಸ್ಪೆನ್ಸಿವ್ ಅಲ್ವಾ, ಸ್ಟೂಡೆಂಟ್ಸಿಗೆ ಸಿಕ್ಕಾಪಟ್ಟೆ ಕೊಟ್ಬಿಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ನಮಗೆ ವಾರದಲ್ಲಿ 5 ದಿನ ಪ್ರಾಕ್ಟಿಕಲ್ಸ್ ಇರೋದು, ಅದ್ರಲ್ಲಿ ಒಂದೇ ದಿನ ಎಕ್ಸ್ಪೋಸ್ ಮಾಡಬೇಕು. 2 ದಿನ ಲೈಟಿಂಗ್ ಮಾಡ್ತಿದ್ವಿ, ಇನ್ನು 2 ದಿನ ಆರ್ಟ್ ಡಿಪಾರ್ಟ್ಮೆಂಟು, ಪ್ರೊಡಕ್ಷನ್ ಡಿಸೈನ್ ಕೆಲಸ ಎಲ್ಲ ಕಲ್ತ್ಕೋತಾ ಇದ್ವಿ. ಸೊ ಹಾಗಾಗಿ ಆ ಥರ ನಂಗೆ ಪ್ರಾಕ್ಟಿಕಲ್ ನಾಲೆಡ್ಜ್, ಇದು ಥಿಯರಿಟಿಕಲ್ ನಾಲೆಡ್ಜ್ ಇಲ್ಲದೆ ಹೋಗಿದ್ದಿದ್ರೆ ಎಕ್ಸ್ಪೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನಮ್ಮ ಡಿಜಿಟಲಲ್ಲಿ ಏನೇ ನಾವು ಈಸ್ ಆಫ್ ಯೂಸ್ ಬಂದಿದೆಯೋ, ಎವ್ರಿಥಿಂಗ್ ಹ್ಯಾಸ್ ಬಿನ್ ಟೇಕನ್ ಫ್ರಮ್ ನೆಗೆಟಿವ್ ಅಲ್ವಾ. ಅದರ ಟೆಕ್ನಿಕಲ್ ಜಾರ್ಗನ್ಸು ಕೂಡ ನಾವು ಅಲ್ಲಿಂದನೇ ತೊಗೊಂಡಿರೋದು. ಎಕ್ಸ್ಪೋಜರ್ ಇಂಡೆಕ್ಸು, ISO, ಶಟರು ಏನೇನಿದೆಯೋ ಎಲ್ಲವೂ ಈಸ್ ಅ ಟೇಕ್ ಆಫ್. ಅಲ್ಲಿಂದ ಇನ್ನೂ ಹೆಚ್ಚಾಗಿ ಡೆವಲಪ್ ಆಗಿರೋದು ಅಷ್ಟೇ ಟೆಕ್ನಾಲಜಿ ಬಿಟ್ಟರೆ. ಸೊ ಅದಿಲ್ಲ ಅಂದರೆ ಇವತ್ತು ದಿಸ್ ವುಡ್ ಹ್ಯಾವ್ ಬೀನ್ ಹಾರ್ಡ್. ಅಂದರೆ ಟ್ರಯಲ್ ಆ್ಯಂಡ್ ಎರರ್ಗೆ ನಮ್ಗೆ ಅವಾಗ ಅವಕಾಶ ಇರ್ತಿರಲಿಲ್ಲ, ತುಂಬ ಡಿಸಿಪ್ಲಿನ್ಡಾಗಿ ಮಾಡಬೇಕಿತ್ತು. ಸೊ ಹಾಗಾಗಿ ಭಾಳ ಸ್ಟ್ರಾಂಗ್ ಆದ ವಿಜುವಲ್ ಸೆನ್ಸ್ ಕಟ್ಕೊಳ್ಳೋಕ್ಕೆ ಹೆಲ್ಪ್ ಆಯಿತು. ಈಗೇನೋ ಶಾರ್ಟ್ ತೆಗೆದು ನೋಡಿ ಸರಿ ಹೋಗ್ತಿಲ್ಲಪ್ಪ, ಇನ್ನೊಂದು ಮಾಡೋಣ ಅನ್ನೋಷ್ಟು ಇರ್ತಿರ್ಲಿಲ್ಲ. ಸೊ ಒಂದು ಏಸ್ಥೆಟಿಕ್ಸ್ನ ಬೆಳೆಸ್ಕೊಳ್ಳೋದಕ್ಕೆ, ನಮ್ಮ ತನವನ್ನು ನಾವು ಹುಡುಕೊಳ್ಳೋದಕ್ಕೆ ಆ ಡಿಸಿಪ್ಲಿನ್ ತುಂಬ ಹೆಲ್ಪ್ ಮಾಡ್ತು ನನಗೆ. ಅಂದರೆ ನೀವು ಮಾಡಿರುವಂತಹ ಒಂದು ಮೊದಲ ಫಿಲ್ಮ್ ಯಾವುದು? ನಂದು ಮೊದಲನೇ ಸಿನಿಮಾ ಅಂದರೆ ಸ್ನೇಕ್ ನಾಗ, ಬಟ್ ಆಚೆ ನಿಂತೋಯ್ತು ಅರ್ಧದಲ್ಲಿ. ಅದಾದಮೇಲೆ ದೇವರ ನಾಡಲ್ಲಿ ಸುರೇಶ್ ಸರ್ದು. ಆ ಸಿನಿಮಾ ಆದಮೇಲೆ ನಿಮಗೆ ಯಾವತ್ತಾದರೂ ಅನಿಸಿದುಂಟಾ ಆ ಥರ ಫೋಟೋಗ್ರಫಿ, ವಿಡಿಯೋಗ್ರಫಿ ಮುಂಚೆ ಮಾಡ್ತಿರ್ಬೇಕಾದ್ರೆ ನೀವು ಇಮ್ಯಾಜಿನೇಷನ್ ಒಂದ್ಸಲ ಅದು ಕ್ಲೂ ಕೊಟ್ಟಿತ್ತ ನಿಮಗೆ, ನಾನು ಮಾಡಬೇಕು, ನಾನು ಇದೇ ಸಿನಿಮಾ ರಂಗಕ್ಕೆ ಹೋಗಬೇಕು ಅನ್ನುವಂಥದ್ದು ಯಾವತ್ತಾದರೂ? ಅಲ್ಲ, ನಾನು ಶುರು ಮಾಡಿದ್ದು ಸಿನಿಮಾ ರಂಗದಲ್ಲಿ ಅಲ್ವೇ ಅಲ್ಲ. ಚಿಕ್ಕ ಸುರೇಶ್ ಅಂತ ಒಬ್ಬರು, DS ಸುರೇಶ್ ಅಂತ, ಅವರು ಸುಮಾರು ಒಂದು 200-300 ಡಾಕ್ಯುಮೆಂಟ್ರಿಗಳನ್ನು ಮಾಡಿದ್ದಾರೆ. ನನ್ನ ಮೊದಲನೇ ಕೆಲಸ ಶುರುವಾಗಿದ್ದು ಸೆಷನ್ಸ್ ಕೋರ್ಟಲ್ಲಿ ಯಾವುದೋ ಒಂದು ಕೇಸ್ಗೆ ಮಲ್ಟಿ ಕ್ಯಾಮ್ರಾ ಸೆಟಪ್ಪು, ಆ ಕೇಸನ್ನು ಶೂಟ್ ಮಾಡಬೇಕಷ್ಟೆ. ಆ ಥರ ಒಂದು 6 ತಿಂಗಳು ಕೆಲಸ ಮಾಡಿದ್ದೀನಿ ನಾನು. ದಿನ ಬೆಳಿಗ್ಗೆ ಹೋಗಿ ಸಾಯಂಕಾಲವರೆಗೂ ಶೂಟ್ ಮಾಡೋದು ಬರೋದು, 200 ಕೇಸ್ ಅಷ್ಟೇ. ದಿನ ಪ್ರೊಸೀಡಿಂಗ್ಸನ್ನು ಶೂಟ್ ಮಾಡಬೇಕಷ್ಟೆ. ಇಲ್ಲಿಂದ ಜಡ್ಜಿ, ಇಲ್ಲಿಂದ ಲಾಯರ್, ಇಲ್ಲಿಂದ ಅಲ್ಲಿಗೆ ಎದ್ದೋದ, ಇನ್ಯಾರೋ ಬಂದರು, ಅದು ಇದು ಎಲ್ಲ. ಸೊ ಅದೆಲ್ಲ ಆ ಸೆಷನ್ಸ್ ಕೋರ್ಟಲ್ಲಿ ನಾನು 6-7 ತಿಂಗಳು ಏನು ಮಾಡಿದ್ನೋ ಆವಾಗ ನನ್ನ ಕ್ಯಾಮ್ರಾ ಪ್ರಾಕ್ಟೀಸ್ ಶುರುವಾಗಿದ್ದು. ಕ್ಯಾಮ್ರಾ ಆಪ್ರೇಷನ್ನು, ಝೂಮ್ ಆಪ್ರೇಷನ್ನು ಹೆಂಗಾಗತ್ತೆ ಏನು ಅದನ್ನು ಅಭ್ಯಾಸ ಮಾಡ್ತಾಯಿದ್ದೆ. ಸುಮ್ಮನೆ ಅಲ್ಲಿಂದ ಇಲ್ಲಿಗೆ ಪ್ಯಾನ್ ಮಾಡ್ತಿದ್ದೆ, ಇನ್ನೇನೋ ಮಾಡ್ತಿದ್ದೆ. ಆ ಥರ ಮಾಡಿ ಅಭ್ಯಾಸ ಆಗಿ ಅದಾದಮೇಲೆ ಚೆನ್ನಾಗಿ ಮಾಡ್ತೀವಿ ಕಣೋ ಅಂತ ಅಂದ್ಬಿಟ್ಟು ಅವ್ರು ನನಗೆ ಡಾಕ್ಯುಮೆಂಟ್ರಿಗಳು ಕೊಡೋಕ್ಕೆ ಶುರು ಮಾಡಿದ್ರು. ಅವ್ರ ಜೊತೆ ಒಂದು 14 ಡಾಕ್ಯುಮೆಂಟ್ರಿ ಮಾಡಿದ್ದೀನಿ ನಾನು. ಅಲ್ಲಿಂದ ನನ್ನ ಸಿನಿಮಾಟೋಗ್ರಫಿ ಜರ್ನಿ ಶುರುವಾಗಿದ್ದು. ಅಲ್ಲಿವರೆಗೂ ಅವಾಗ್ಲೂ ಅಯ್ಯೋ ನಮ್ಮ ಮನೇಲಿ ಯಾರೋ ಇದ್ದಂಗೆ ಸಿನಿಮಾ ಕೊಡ್ತಾರೆ ಅನ್ನೋ ನನಗೆ ಯಾವ ಆಸೆನೂ ಇರಲಿಲ್ಲ, ಯಾವ ಆಕಾಂಕ್ಷೆ. ಅಂದರೆ ನನಗೆ ಅದು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಕೇಳಿದ್ರೆ ಕೊಟ್ಬಿಟ್ರು, ಬಾರ ಮಾಡೋಣ ಅಂತ ಇಮಿಡಿಯೇಟಾಗಿ. ಬಟ್ ಅವ್ರಿಗೂ ಒಂದು ಸೆನ್ಸ್ ಇರುತ್ತಲ್ವ, ಇವನು ರೆಡಿ ಇಲ್ಲ, ಇನ್ನೂ ರೆಡಿ ಆಗಬೇಕು ಅನ್ನೋದು.
ಸೊ ಹಾಗಾಗಿ ನಾನು ಒಂದು 2 ವರ್ಷ ನಾನು ಅದನ್ನೇ ಮಾಡ್ತಾ ಬಂದೆ. ಅಸಿಸ್ಟೆಂಟಾಗಿ ಹೋದೆ, ವಾಪಸ್ ಅಸೋಸಿಯೇಟ್ ಆಗಿ ಎಲ್ಲಿ ಕೆಲಸ ಮಾಡಿದೆ. ಪತ್ತೆ ಮಾರಿ ಅಂತ ಒಂದು ಸಿನಿಮಾ ಮಾಡಿದೆ, ಅದಾಮಿಂಡೆ ಮಗನಬ್ಬು ಅಂತ ಒಂದು ಸಿನಿಮಾ ಮಾಡಿದೆ ಅವ್ರ ಜೊತೆನೇ ಅಸೋಸಿಯೇಟ್ ಆಗಿ. ಒಂದು 6 ಸಿನಿಮಾ ನನ್ನ ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ 6 ಸಿನಿಮಾಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿ, ಆ ಟೈಮಲ್ಲಿ ಡಾಕ್ಯುಮೆಂಟ್ರಿಗಳು ಈ ಸಣ್ಣವೆಲ್ಲ ಮಾಡ್ತಾ ಕೊನೆಗೆ ದೇವ್ರ ನಾಡಲ್ಲಿ ಒಂದು ಫುಲ್ ಫ್ಲೆಜ್ ಸಿನಿಮಾ ಕಂಪ್ಲೀಟಾಗಿ ಆಚೆ ಬಂದಿದ್ದು. ಎಸ್, ವೆರಿ ನೈಸ್. ಈಗ ಯೂಟರ್ನ್ ಸಿನಿಮಾದ ಬಗ್ಗೆ ಏನು ಹೇಳ್ತೀರಾ? ವರ್ಕ್ ಎಕ್ಸ್ಪೀರಿಯನ್ಸ್, ಯೂಟರ್ನ್ ಸಿನಿಮಾ ತುಂಬ ವಿಭಿನ್ನವಾಗಿ ಗುರುತಿಸ್ಕೊಂಡಿರುವಂತಹ ಸಿನಿಮಾ ಅದು. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ, ಅಂದರೆ ಯೂಟರ್ನ್ ಬಹುಶಃ ನನ್ನ